ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ನಟ ಜಗ್ಗೇಶ್ ಬದುಕಿನ ಭಾಗ್ಯ ದೇವತೆ, 4 ತಲೆಮಾರು ಹೊತ್ತ ರಾಯಲ್ ಎನ್ಫೀಲ್ಡ್ ಬುಲೆಟ್. ನವರಸ ನಾಯಕ ಜಗ್ಗೇಶ್ ಎಂದ್ರೆ ನೆನಪಾಗುವುದು ಅವರ ಹಾಸ್ಯ ಪ್ರಜ್ಞೆ ಮತ್ತು ವಿಶಿಷ್ಟ ಅಭಿನಯ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹಂಚಿಕೊಂಡಿರುವ ಒಂದು ಪೋಸ್ಟ್ ಈಗ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ತೇವಾಂಶ ತರಿಸುವಂತೆ ಮಾಡಿದೆ. ತಮ್ಮ ಬದುಕಿನ ಸುಖ ದುಃಖಗಳಿಗೆ ಸಾಕ್ಷಿಯಾದ 4 ತಲೆಮಾರುಗಳನ್ನು ಹೊತ್ತು ಸಾಗಿ ಬಂದ ತಮ್ಮ ಪ್ರೀತಿಯ ರಾಯಲ್ ಎನ್ಫೀಲ್ಡ್ ಬುಲೆಟ್ ಜೊತೆಗಿನ ಅಪರೂಪದ ಫೋಟೋ ಹಾಗೂ ಅದರ ಹಿಂದಿನ ಅಪೂರ್ವ ನೆನಪುಗಳನ್ನು ಜಗ್ಗೇಶ್ ಬಹಿರಂಗಪಡಿಸಿದ್ದಾರೆ. ನನ್ನ ಕನಸಿನ ಬಂಡಿ ಎಂದು ಮಾತು ಆರಂಭಿಸಿರುವ ಜಗ್ಗೇಶ್ ಈ ಬೈಕ್ನ ಹಿನ್ನೆಲೆಯನ್ನು ನೆನಪಿಸಿಕೊಂಡಿದ್ದಾರೆ. 1956ರಲ್ಲಿ ಅವರ ತಾಯಿ ಊದುಬತ್ತಿ ಮಾಡಿ ತರಕಾರಿ ಮಾರಿ ಕಷ್ಟಪಟ್ಟು ಸೇರಿಸಿದ್ದ 1800 ರೂಪಾಯಿ ಹಣದಿಂದ ಈ ಬುಲೆಟ್ ಬೈಕ್ ಅನ್ನು ಪತಿಗೆ ಅಂದ್ರೆ ಜಗ್ಗೇಶ್ ಅವರ ತಂದೆಗೆ ಕೊಡಿಸಿದ್ರು. ಬಾಲ್ಯದಲ್ಲಿ ನಾನು ಇದರ ಮುಂದೆ ಕೂತು ಅಪ್ಪ ಅಮ್ಮನ ಜೊತೆ ಮಾಯಸಂದ್ರಕ್ಕೆ ಹೋಗ್ತಾ ಇದ್ದೆ. ಬುಲೆಟ್ ಶಬ್ದ ಕೇಳಿ ತಾತ ಪ್ರೀತಿಯಿಂದ ಬಾಗಿಲಲ್ಲಿ ಬಂದು ಕಾಯ್ತಾ ಇದ್ರು ಎಂದು ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಕಾಲೇಜು ದಿನಗಳಲ್ಲಿ ಅಪ್ಪನ ಬಳಿ ಕಾಡಿ ಬೇಡಿ ಬೈಕ್ ಪಡೆದ ಜಗ್ಗೇಶ್ ಪೆಟ್ರೋಲ್ಗೆ ಕಾಸಿಲ್ಲದೆ ಅನುಭವಿಸಿದ ಸವಾಲುಗಳನ್ನು ನೆನಪಿಸಿಕೊಂಡಿದ್ದಾರೆ. ರೋಡ್ ಇಳಿಜಾರಿದ್ದಾಗ ನ್ಯೂಟ್ರಲ್ ಮಾಡಿ ಏರಿಳಿತದಲ್ಲಿ ಗೇರ್ ಹಾಕಿ ಓಡಿಸುತ್ತಿದ್ದ ದಿನಗಳವು. ಇನ್ನು ಪತ್ನಿ ಪರಿಮಳ ಅವರೊಂದಿಗಿನ ಪ್ರೇಮದ ದಿನಗಳನ್ನು ಸ್ಮರಿಸುತ್ತಾ ಪರಿಮಳ ಗೆಳತಿಯಾಗಿದ್ದಾಗ ಅವಳ ಬಳಿಯೇ 7 ರೂಪಾಯಿ ಪಡೆದು ಪೆಟ್ರೋಲ್ ಹಾಕಿಸಿ ಹಿಂದೆ ಕೂರಿಸಿಕೊಂಡು ಒಂದಲ್ಲ ಒಂದು ದಿವಸ ಆಗುತ್ತೀನಿ ನಾನು ನಾಡೆಲ್ಲ ಮೆಚ್ಚುವಂತ ಹಮ್ಮೀರ ಎಂದು ಹಾಡುತ್ತಾ ರೌಂಡ್ ಹಾಕುತ್ತಿದ್ದೆ ಎಂದು ಬರೆದುಕೊಂಡಿದ್ದಾರೆ. ಅದೇ ಬೈಕ್ನಲ್ಲಿ ಮುಂದೆ ಮಗ ಗುರುರಾಜನನ್ನು ಕೂರಿಸಿಕೊಂಡು ಹೋದ ಜಗ್ಗೇಶ್ ಇಂದು ತಮ್ಮ ಮೊಮ್ಮಗ ಅರ್ಜುನನನ್ನು ಅದೇ ಬುಲೆಟ್ನಲ್ಲಿ ಕರೆದೊಯ್ಯುತ್ತಾ ಇದ್ದಾರೆ. ತಂದೆ, ತಾವು, ಮಗ ಮತ್ತು ಮೊಮ್ಮಗ ಹೀಗೆ 4 ತಲೆಮಾರುಗಳನ್ನು ಹೊತ್ತ ಈ ಬೈಕ್ ತಮ್ಮ ಪಾಲಿನ ಭಾಗ್ಯ ದೇವತೆ ಎಂದಿದ್ದಾರೆ. ಮೊನ್ನೆ ತಾತ, ನಿನ್ನೆ ಅಪ್ಪ, ಇಂದು ನಾವು, ನಾಳೆ ಮಕ್ಕಳು, ನಾಡಿದ್ದು ಮೊಮ್ಮಕ್ಕಳು, ಆಮೇಲೆ ಗೋಡೆ ಮೇಲಿನ ಚಿತ್ರಪಟ. ಈ ಸಿರಿಗೆ ಯಾಕೆ ಬೇಕು ನಾನು ನಂದು ನನ್ನಿಂದ? ಕಾಲವನ್ನು ತಡೆಯುವವರು ಯಾರೂ ಇಲ್ಲ. ತೃಪ್ತರಾಗಿರಿ, ಸಂತೋಷವಾಗಿರಿ, ಇಂದಿನ ದಿನವನ್ನು ಆನಂದಿಸಿ. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೆನಪು.